శ్రీ వెంకట నివాసాయ శ్రీనివాసాయ తే నమః. శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః. శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అథ భగవతో మహాపురుషస్య మహావిష్ణోః ఆజ్ఞయా ప్రవర్తమానస్య అద్య బ్రహ్మణః ద్వితీయపరార్థే శ్రీ శ్వేతవరాహకల్పే వైవస్వత మన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే ఆదివరాహక్షేత్రే వెంకటాచలే కళ్యాణమండపే భగవత్ భాగవత ఆచార్యాణం సన్నిధౌ ఏవం గుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతో నారాయణస్య శ్రియః పతేః పురుషోత్తమస్య శ్రీమతే అఖిలాండకోటి బ్రహ్మాండ నాయకస్య శ్రీభూ నీలా సమేత శ్రీ శ్రీనివాసస్వామినః వైవాహిక కళ్యాణ మహోత్సవం అస్య యజమానస్య. అందరూ మీ గోత్రాన్ని మనస్సులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహకుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయురారోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాసస్వామినః వైవాహిక కళ్యాణ మహోత్సవం శ్రీ వైఖానస భగవత్ శాస్త్ర మార్గేణ ఆచార్యముఖేన అహం కారయిష్యే సర్వం శ్రీ శ్రీనివాస అర్పణమస్తు. హరే శ్రీనివాస సప్తగిరివాస శ్రీ వెంకటేశ గోవింద గోవింద. అఖిలాండ కోటి బ్రహ్మాండ నాయక దేవదేవోత్తమ దేవతా సార్వభౌమ కలియుగ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸನ ನಿತ್ಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಜಗದೊಡೆಯ ಸಪ್ತಗಿರಿ ನಿವಾಸನಾಗಿ ಶ್ರೀ ಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ ಎಂಬುದಾಗಿ ಎಲ್ಲ ಭಕ್ತರಿಂದ ಸಂಬೋಧಿಸಲ್ಪಡತಕ್ಕಂಥವನಾಗಿ ಭಕ್ತ ಕೋಟಿಯನ್ನು ತನ್ನ ಕರುಣಾಪೂರ್ಣವಾದಂತಹ ದೃಷ್ಟಿಗೆ ವಿಷಯವನ್ನಾಗಿ ಮಾಡಿಕೊಂಡು
ಎಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ ದಿವ್ಯವಾದ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಸ್ವಸ್ತಿ ಪುಣ್ಯಾಹ ವಾಚನೆಯಿಂದ ಪ್ರಾರಂಭವಾಗ್ತಾ ಇದೆ. ಅದರಲ್ಲಿಯೂ ಕೂಡ ಮೊಟ್ಟ ಮೊದಲಿಗೆ ವಿಶ್ವಕ್ಸೇನನ ಆರಾಧನೆ, ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾರೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಭೂಮಿಕಾಂ ತಮರವಿಂದತಲಾಯತಾಕ್ಷಂ ಪ್ರಾಣಪ್ರಿಯಾ ಪರಮ ಪಂಕಜ ಕಂಭುಕಂಠಂ ಬ್ರಹ್ಮೇಶ ವಂದ್ಯಮರದಂ ಅಮೃತಂ ಭಜಾಮಿ. ಭೃಗ್ವತ್ರಿಗಸ್ಯ ಮಮರೀಚ ಮಧ್ಯೆ ಸ್ಥಿತ್ವಾಸನೆ ಕುಸುಮಯೇ ಸಮುಧೀರಯಂತಂ ಶ್ರೀಶಾಸ್ತ್ರಸಾರಮಖಿಲಂ ವಿಘ್ನೋ ಮುನೀಂದ್ರಂ ಭೂಯೋ ನಮಾಮಿ ಭವನೇಕಗುರಂ ಪ್ರಸನ್ನಂ. ಶ್ರೀಮದೇ ವಿಕನಸೇ ನಮಃ. ಭೃಗುಮರೇಚಿತ್ರಿಗಸ್ಯ ವೇಭ್ಯೋ ನಮಃ. ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತ ಕರ್ಮಣ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ವಾ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನ್ ಅನುಮನ್ಯತಾಂ ಪ್ರಾಣಾನಾಯಮ್ಯಾ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮದ್ಹಿರಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಪರಂ ವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನಿಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸವ ಕರ್ಮಾಂಗಂ ಸ್ತಂಡಿಲ ಪರಿಧಿಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಾಖ್ಯಂ ಕರ್ಮ ಕರಿಷ್ಯನ್ನಾದೋ ನಿರ್ವಿಘ್ನೇನ ಪರಿಸಮಾ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಖ್ಯಂಚ ಕರ್ಮಣೀತರಂಗಕರಕಾರಾಧನಂ ಕರಿಷ್ಯೇ. ಓಂ ಧಾರಾಸುತಪ್ತಶ್ರೀಮಾನಶೇಷು ಸರಚ್ಚರಿತ್ರ ಪರಿಪೂರಿತೇಷು ಅಪೋಭಿಗೃಹ್ಣನ್ ಪ್ರತಿಮಾದಯಿಷ್ಯೇ ಕೃಣೋಮಿ ದತ್ತಾಗಂ ಶುಚಿರಕಂ ಸುಧರ್ಮಾ. ಇದಮಾಪಶ್ಯಮಾ ಶಿವತಮಾ ಶಾಂತಾ ಶಾಂತನಮಾ ಶುಭಾ ಶುಭತಮಾ ಪೂತಾ ಪುತನಮಾ ಪುಣ್ಯಾ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಅಮೃತ ಅಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ. ಏತೇ ಶತಂ ವೃಣಯೇ ಸಹಸ್ರಂ ಯಜ್ಞಯಾ ಪಾಯಾಮಿ ತದಾ ಪುತ್ರ ತೇಭ್ಯೋ ನ ಇಂದ್ರಸ್ಯ ವಿದೋದ ವಿಷ್ಣುರ್ವಿಶ್ವೇ ದೇವಾ ಅಮಂಜಂತ ಮೃತಸ್ವಸ್ತ್ಯಾ. ಅಸ್ಮಿನ್ ಕುಂಭೇ ಓಂ ವರುಣಮಾವಾಹಯಾಮಿ ಓಂ ಪ್ರಚೇತಸಮಾವಾಹಯಾಮಿ ಓಂ ರಕ್ತಾಂಬರಧರಮಾವಾಹಯಾಮಿ ಓಂ ಯಾದಸ್ಪತಿಮಾವಾಹಯಾಮಿ ವರುಣಾಯ ನಮಃ. ಆಸನಂ ಸಮರ್ಪಯಾಮಿ ವರುಣಾಯ ನಮಃ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ವರುಣಾಯ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ ವರುಣಾಯ ನಮಃ. ಸುಧೀಶ್ವರಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಆದೌ ನಿರ್ವಿಘ್ನೇನ ಪ್ರಸಮಾ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಂ ಕರಿಷ್ಯೇ. ವಿಶ್ವಕ್ಸೇನಂ ಚತುರ್ಬಾಹುಂ ಸಿಂಹಚಕ್ರ ಸಮನ್ವಿತಂ ಜಗಾಪತಿಂ ಶೃಂಗಕೇತುಂ ಸುಪುಷ್ಪರ್ಧವಾಹನಂ ಪೂರ್ವಾಚಾರೋದ್ಭವಂ ದೇವಂ ದಕ್ಷಿಣಾಮುಖಮರ್ಚಯೇದ್. ಆಗ್ನೇಯೋ ಯಸ್ಮಾತ್ ಪಿತಾಮಹೇ ತ್ವಾ ವಿಶ್ವೇಶದಾತ್ತಂ ಮಹಿತೋ ನು ಶಂಭೋ. ವೈರಾಜಂತೆ ದೋಹದನ್ನಿಧತ್ತಾಂ ಪ್ರಯಿಷ್ಯಾಮದೇಶೋ ವಿಪಧಾನಾಮನಾದರ್ಯಾಮೇ ಸಸ್ತಾಂತನಿಧಾಂ ದಧಾತ ಪದ್ಮಾಕಾರಮಂಡಲೇ ಓಂ ಭೂಃ. ವಿಶ್ವಕ್ಸೇನಮಾವಾಹಯಾಮಿ ಓಂ ಭವಃ. ಶಾಂತಮಾವಾಹಯಾಮಿ ಓಂ ಸುವಃ. ಹರಮಾವಾಹಯಾಮಿ ಓಂ ಭೂರ್ಭುವಸ್ಸುವಃ. ಅಮಿತಮಾವಾಹಯಾಮಿ ನಿತ್ಯಾನುಭಾಜನಮಾವಾಹಯಾಮಿ ತದ್ದಕ್ಷಿಣೇ ಸೂತ್ರಪತಿಮಾವಾಹಯಾಮಿ ವಾಮೇ ಜಯಾಮಾವಾಹಯಾಮಿ ಸೂತ್ರಪದೇರಿಕಾ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ. ಆಸನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ವಿಶ್ವಕ್ಸೇನಾಯ ನಮಃ. ಪುಷ್ಪಾಣಿ ಸಮರ್ಪಯಾಮಿ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ವಿಶ್ವಕ್ಸೇನ ಸ್ಮೃತೋ ರಾಜಾ ಭಗವಾನ್ ಸರ್ವಕರ್ಮಣಃ ತಸ್ಮಾತ್ ನಾಣ್ಯಮಪಾಸೀತ ಕರ್ಮಣಾಂ ವಿಘ್ನಶಾಂತಯೇ. ಆರಂಭೆ ಕರ್ಮಣಾಂ ಪುಷ್ಟಿಂ ವಿಜ್ಞಾನಾಂ ಪರಿಸಮಾಪ್ಯಜ ಕುರ್ಯಾತ್ ಸಪರಿವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ. ಓಂ ಭವದ್ಭಿರನುಜ್ಞಾತಃ ಸಪುಣ್ಯಂ ಪುಣ್ಯಾಹಂ ವಾಚಯಿಷ್ಯೇ ವಾಚ್ಯತಾಂ ಸುಪುಣ್ಯಾಹಂ ಕರೋಮಿ ಕುರುಷ್ವ. ಸ್ವಸ್ತಿ ಸುಪ್ರೋಕ್ಷಿತಂ ಅಸ್ತು ಪ್ರಜಾಪತಿ ಪ್ರಜತಾಂ ಪ್ರಜತಾಂ ಪ್ರಜಾಪತಿಃ. ಶ್ಯಾಂ ಯಂತು ಘೋರಾಣಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಶ್ಯಾಂ ಯಂತು ಘೋರಾಣಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಶ್ಯಾಂ ಯಂತು ಘೋರಾಣಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಅತೋ ದೇವಾ ಅವಂತನೋ ಯತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾಃ ಸಪ್ತಧಾಮಭಿಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಭಾಗಂ ಸುರೇ. ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ ಅದಾಭ್ಯಃ. ತತೋ ಧರ್ಮಾಣಿ ಧಾರಯನ್ನೇ ವಿಷ್ಣೋಃ ಕರ್ಮಾಣಿ ಪಶ್ಯತಿ ಯತೋ ವೃದಾನಿ ಪುಷ್ಪಸೇ. ಇಂದ್ರಸ್ಯ ಯುಧ್ಯಃ ಸಖಾಃ ತದ್ವಿಷ್ಣೋಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರ್ಯಃ. ದಿವೀವ ಚಕ್ಷುರಾಜತಂ ತದ್ವಿಪ್ರಾಸೋ ವಿಪಣ್ಯಮೋಜಾಗ್ರಭಾಗಂ ಸಸ್ಸಮಿಂಧತೆ. ವಿಷ್ಣೋರ್ಯತ್ಪರಮಂ ಪದಂ ದ್ರವಿಣೋದಾ ದ್ರವಿಣಸಸ್ತುರಸ್ಯ ತ್ರಿವಿನೋದಾಸನರಸ್ಯ ಪ್ರಿಯಂ ಸತೆ.
द्रविणोदा वीरपदेमिषन्नो द्रविणोधारासते दीर्घमायुः यत्पुण्यं नक्षत्रं तद्भक्कुर्वेदोपव्युषम् यदा मयि सूर्यपदेति अथ नक्षत्रं नयति यावदि तत्र सूर्यो गच्छेत् यत्र जघन्यं पश्येत् तावत् कर्मेद यत्कारी स्यात् पुण्याः एव कृते ॐ भूः भूर्भुवस्वरामस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटिब्रह्माण्डनायकस्य श्रीभूनिलासमेत श्रीनिवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं पुण्याहं भवन्तः भ्रमन्त पुण्याहं कर्मणोऽस्तु पुण्याहं भवन्तः भ्रमन्त पुण्याहं कर्मणोऽस्तु पुण्याहं भवन्तः भ्रमन्त पुण्याहं कर्मणोऽस्तु स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु ॐ भूः पूर्वोक्तकर्मणि पूर्वोक्तेनमानाय पुण्याहं स्वस्तिं भवन्तः भ्रमन्तो कर्मणे स्वस्ति पुण्याहं स्वस्तिं भवन्तः भ्रमन्त कर्मणे स्वस्ति पुण्याहं स्वस्तिं भवन्तः भ्रमन्त कर्मणे स्वस्ति दध्यास्महव्येर्नमधो वसत्या मित्रं देवं मित्रधेयन्न अस्तु अनुराधानः हविषा वर्धयन्तः शतं जीवेम शरतः समीनाः ॐ भूः पूर्वोक्तकर्मणि पूर्वोक्तयजमानाय पुण्याहं वृद्धिं भवन्तः भ्रमन्त कर्मऋध्यतां पुण्याहं वृद्धिं भवन्तः भ्रमन्त कर्मऋध्यतां पुण्याहं वृद्धिं भवन्तः भ्रमन्त कर्मऋध्यतां वृद्धिः समृद्धिः पुण्याहं समृद्धिः आपोहिष्टामयो भवस्तानपूर्जे दधातना महेरणाय चक्षसे यो वश्यवतमोरसस्तस्य भारयते हनः वशतेन मातरः तस्मा अरङ्गमामवो यस्य क्षया जजन्वथा आपो जनयथा जनः ओम पवमानस्सुवर्जनः पवित्रेण विजर्षणिः यः पोता स पुनातु मा पुनन्तु मा देवजनाः पुनन्तु मनबोधिया पुनन्तु विश्व आयमः जातवेदः पवित्रपदे पवित्रेण पुनाहि मा शुक्रेण ते पदीप्यते अग्ने कृत्वा कृतो कुम्रणौ यत्ते पवित्रमर्चिषि अग्ने विततमन्तरा ब्रह्मदेन पुनीमहे उभाभ्यां देवसवितः पवित्रेण समेन च इदं ब्रह्म पुनीमहे वैश्वदेवी पुनते देव्यागाते यस्ये बक्वे स्तनवो मीतपृष्ठाः तजामदन्तः सदमार्त्येषु वयग्स्यामवतयोरयीणां वैश्वानरो रश्मिभिर्मा पुनातु वातः प्राणेने शिरोमयो भूः द्यावा पृथिवी पयसापयोभिः अर्धावने यज्ञये मा पुनीतां बृहद्भिः सवितस्त्रुभिः वरिशिष्टैर्देवमण्डभिः अग्ने दक्षैः पुनाहि मा येन देवा अपुनता येनापो दिव्यं कृशः तेन दिव्येन ब्रह्मणा इदं ब्रह्म पुनीमहे यः पापमानीरुध्येति ऋषिभिः संभृतकं रसम् सर्वकं सपूतमस्यादि सुदितं मादरिष्वण पापमानीर्यो अध्येति ऋषिभिः संभृतकं रसम् तस्मै सरस्वती दुहे क्षीरकं सर्पिर्मधोदकं पापमानी स्वस्तिजनीः सुदुःखा हि पयस्वतीः ऋषिभिः संभृतो रसः ब्राह्मणेष्वमृतकं हितं पापमानीर्तिशन्तनः यमं लोकमथो अमं कामान् समर्थयन्तु नः देवैर्देवैः समाभृताः पापमानी स्वस्तिजनीः सुदुःखा हि घृतश्चितः ऋषिभिः संभृतो रसः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पापमान्यः पुनन्तु मा प्राजापत्यं पवित्रं शुतोद्यामकं हिरण्मयं तेन ब्रह्मविदो वयं पूतं ब्रह्म पुनीमहे इन्द्रस्व नीति सह मा पुनातु सोमस्वस्त्यावरुणः समीच्या यमो राजा प्रमृणाभिः पुनातु मा जातवेदा मूर्तिकिन्त्या पुनातु तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं च गातु भेषजं छिन्नो अस्तु द्विपदे सिञ्चतुष्पदे ॐ शान्ति शान्ति शान्तिः प्रात्यान्ति देवार्तयो मार्जयन्तां दक्षिणायान्ति शमासाः पितरो मार्जयन्तां प्रणीत्यान्ति शिग्रहाः पशवो मार्जयन्तामदीत्यान्ति स्याप ओषधयो वनस्पतयो मार्जयन्तामूर्ध्वायान्ति श्रीकृष्णः संवत्सरो यज्ञमितर्मार्जयन्तामदोधराधरेर्नागेभ्यो मार्जयन्ताम् अनोरणीयान् महतो महीयानात्मा गुहायान् निहितोऽस्यन्तोः तमकृतं वस्यति वेतशोको धातु प्रसादान् महिमानमीशम् सप्त प्राणा प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोकायेषु चरन्ति प्राणा गुहाशयान् निहिताः सप्त सप्त अतः समुद्रा गिरयस्य सर्वेऽस्मात् स्यन्दन्ते सिन्धवः सर्वरूपाः अतश्च विश्वावोषधयो रथाश्च येनैष भूतस्तिष्ठत्यन्तरात्मा वरुणाय नमः विश्वक्सेनाय नमः पुनः पादर्घ्याचमनीयं समर्पयामि वरुणाय नमः विश्वक्सेनाय नमः
ಯಥಾ ಸುಖಂ ಯಥಾ ಸ್ಥಾನಂ ಪ್ರವೇಶಯಾಮಿ ಶೋಭನಾರ್ಥಂ ಕ್ಷೇಮಾಯ ಪುನರಾಗಮನಾಯ ಚ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರತಕ್ಕಂತಹ ಉತ್ಸವ ನಮ್ಮೆಲ್ಲರನ್ನು ಕೂಡ ಆನಂದಗೊಳಿಸ್ತಕ್ಕಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಯಾವ ವಿಧಿವಿಧಾನಗಳನ್ನು ತಿಳಿಸಿದೆಯೋ ಅದನ್ನು ಚಾಚೂ ತಪ್ಪದ ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸುತ್ತಾ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ನಮ್ಮೆಲ್ಲರ ಪುಣ್ಯಾರ್ಜನೆಗೆ ಸಾಧನವಾದ ರೂಪದಲ್ಲಿ ಆಚರಿಸಲ್ಪಡ್ತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ ಎನ್ನುವ ಕಾರ್ಯಕ್ರಮ ಪರಿಸಮಾಪ್ತಿಗೊಂಡು ನಂತರದ ಕಾರ್ಯಕ್ರಮ ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಆ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನು ಸಮರ್ಪಣೆ ಮಾಡತಕ್ಕಂತಹದ್ದು. ನವಧಾನ್ಯಗಳನ್ನು ಸಮರ್ಪಣೆ ಮಾಡಿದ ನಂತರ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಸ್ವಾಮಿಗೆ ಏನನ್ನು ಕೊಟ್ಟರು ಕೂಡ ಕೊಡಬೇಕಂತೆ. ಭಕ್ತಿ ಇಲ್ಲದ ಹಾಗೆ ಏನು ಕೊಟ್ಟರು ಕೂಡ ಅವನು ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ಭಕ್ತಿಯಿಂದ ಪತ್ರ ಪುಷ್ಪ ಫಲ ತೋಯಾದಿಗಳನ್ನು ಆ ನವಧಾನ್ಯಗಳ ಸಮರ್ಪಣೆಯ ನಂತರ ಆ ನವಧಾನ್ಯಗಳ ಮೇಲೆ ಆ ಪಾತ್ರೆಗಳ ಮೇಲೆ ಪತ್ರ ಪುಷ್ಪ ಫಲ ತೋಯಾದಿಗಳನ್ನು ಸಮರ್ಪಣೆ ಮಾಡತಕ್ಕಂತಹದ್ದು ಮಾಡಿ ಈ ಸದ್ಯೋ ಅಂಕುರಾರ್ಪಣೆ ಅನ್ನತಕ್ಕಂತಹ ಕಾರ್ಯಕ್ರಮವನ್ನು ವೈಭವದಿಂದ ಪರಿಸಮಾಪ್ತಿಗೊಳಿಸ್ತಕ್ಕಂತಹದ್ದು. ಅದಾದ ನಂತರ ರಕ್ಷಾಬಂಧನ, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರ ಬಂಧನ ಪೂಜೆ ಎಂಬುದಾಗಿ ಅನೇಕ ಹೆಸರುಗಳಿಂದ ಹೆಸರುವಾಸಿಯಾಗಿರ್ತಕ್ಕಂತಹ ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ನೋಡಲಿದ್ದೇವೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಆ ಕಲ್ಯಾಣದ ವಿಶಿಷ್ಟವಾಗಿರ್ತಕ್ಕಂತಹ ದಾರವನ್ನು ಈಗ ಪೂಜೆ ಮಾಡತಕ್ಕಂತಹದ್ದು. 4 ದಾರಗಳನ್ನು ತೆಂಗಿನಕಾಯಿಯ ಮೇಲಿಟ್ಟು ಅಭಿಮಂತ್ರಿಸುತ್ತಾರೆ. ನಾಗರಾಜನನ್ನು, ಅನಂತನನ್ನ, ವಾಸುಕಿಯನ್ನ, ಸಹಸ್ರಶೀರ್ಷನನ್ನ ಅದರಲ್ಲಿ ಆಹ್ವಾನಿಸಿ ವಿಶೇಷವಾದ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಓಂ ಯಮರ್ಪಯಂತೆ ಮನಯೋ ಹವಿರ್ಯೋಜೋ ಹಿಡಾನಿರ್ವಿಬಧಾ ವಿರಾಜನ್ನೇ ತಮ್ಮಯ ದೋಷಾಯಸ್ಯಾನನಾಗ್ನಂ ವಿಪಿನಾನಿ ಪದಂತು. ಓಂ ಶೇಷಮಾವಾಹಯಾಮಿ ಸಹಸ್ರಶೀರ್ಷಮಾವಾಹಯಾಮಿ ಅನಂತಮಾವಾಹಯಾಮಿ ನಾಗರಾಜಮಾವಾಹಯಾಮಿ. ರಕ್ಷಾಸೂತ್ರ ಅಧಿಷ್ಠಾನ ದೇವತಾಯ ನಮಃ. ಶೇಷಾಯ ನಮಃ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಗುಡೋಪಹಾರಂ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ, ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯದೇತರ ನರ್ಮಣಾಃ ಸ್ವಸ್ತಿ ಪೂಷಾ ಅಸೂರೋ ದಧಾತನ ಸ್ವಸ್ತಿ ದ್ಯಾವಾ ಪೃಥಿವೀ ಸೂಚೇತುನಾ ಸ್ವಸ್ತಯೇ ವಾಯುಮಪ್ರಭಾಮಹೇ ಸೋಮಂ ಸ್ವಸ್ತಿ ಭವಾನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಯಾ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಯೇ ವೈಶ್ವಾನರೋ ವಸೂರಗ್ನಿ ಸ್ವಸ್ತಯೇ ದೇವಾ ಮಂತ್ರಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ತಂ ಮಹಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿದೇ ಕೃಧಿ ಸ್ವಸ್ತಿ ಬಂಧಾಮನೂಜರೇಮ ಸೂರ್ಯಾ ಚಂದ್ರಮಸಾ ವಿವ ಪುನರ್ದಧದಾಜ್ಞಾದಾಜಾನದಾ ಸಂಗಾಮೇಮಹಿ ಸ್ವಸ್ತಿಯಾನಂತಾರಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಮಿಂದ್ರಾಸಕಂ ಸಮತ್ಸು ಬೃಹದ್ಯಶೋ ನಾವಾಮಿವಾರೋಹೇಮ ಅಂಭೋ ಮುಚಾಮಾಂಗಿರಸಂಗಯಂ ಯಸ್ವಸ್ತ್ಯಾತ್ರೇಯಂ ಮನಸಾ ಚತಾರಕ್ಷ್ಯಂ ಪ್ರಿಯಾತಮಾನಿಶರಣಂ ಪ್ರಬಧ್ಯೆ ಸ್ವಸ್ತಿ ಸಂಬಾಧೆ ಸ್ವಭಾಯನ್ನೋ ಅಸ್ತು ಶುಭಾಗಂ ಶುಭಾಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಜಗದೊಡೆಯನ ಅದ್ಭುತವಾದಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಲೋಕ ಕಲ್ಯಾಣವನ್ನು ಉಂಟು ಮಾಡುತ್ತಾ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸೋಣ, ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಆ ಸ್ವಾಮಿಯ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು, ಜಗವೆಲ್ಲ ವ್ಯಾಪಿಸಿರತಕ್ಕಂತಹದ್ದು ಆ ಸ್ವಾಮಿಯ ಪಾದ, ವಿಷ್ಣುಪಾದ ಅಂತ ಹೇಳ್ತಾರೆ. ಬಲು ಅತೀಂದ್ರಿಯದ ಪಾದ,
ನಗೆಗಳ ಮಸ್ತಕಾದ್ರಿಗೆ ವಜ್ರ ಪ್ರಹರದ ಪಾದ, ಝಗಝಗಿಸುವ ಪರಮ ಮಂಗಳ ಘಣಿಯ ಪಾದ, ನಿಗಮಾವಳಿಗಳಿಗೆ ಹಿಂದೂ ನಿಲುಕದ ಪಾದ, ಅಗಣಿತ ಗುಣಪೂರ್ಣ ಸೌಮ್ಯ ಪಾದ, ತ್ರಿಗುಣಾತೀತ ಪಾದ, ಶೃಂಗಾರ ನಿಧಿಪಾದ, ಗಗನದಿಯ ಪೆತ್ತ ಗಂಭೀರ ಪಾದ, ಖಗರಾಜನ ದಿವ್ಯ ಪೆಗಳಲ್ಲಿ ಪೊಳೆವ ಪಾದ, ಯುಗ ಯುಗಗಳಲ್ಲಿ ಇಲ್ಲಿ ಪೂಜೆಗೊಂಬುವ ಪಾದ, ಬಗೆ ಬಗೆ ವರಗಳ ಕೊಡುವ ಪಾದ, ಮಿಗೆ ಸಾಹಸವುಳ್ಳ ಮಿಸಣಿಯಾಭರಣ ಪಾದ, ಅಘದೂರ ಪಾದ, ಅತಿಚಿತ್ರ ಪಾದ, ನಗವೈರಿ ನುತ ನಮ್ಮ ವಿಜಯ ವಿಠಲನ ಪನ್ನಗಶಾಯಿಯ ಪಾದ, ವಿಷ್ಣುಪಾದ ಎಂಬುದಾಗಿ ಆ ಸ್ವಾಮಿಯ ದಿವ್ಯವಾದಂತಹ ಪಾದಗಳನ್ನು ವರ್ಣಿಸುತ್ತಾ ವಿಜಯದಾಸರು ಆ ಪಾದದ ಮಹಿಮೆಯನ್ನು ನಮ್ಮೆಲ್ಲರಿಗೆ ತಿಳಿಸ್ತಾರೆ. ಸಮಸ್ತ ಪ್ರಪಂಚವನ್ನೇ ವ್ಯಾಪಿಸಿ ಇರತಕ್ಕಂತಹ ಪಾದ, ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದು ಅತೀಂದ್ರಿಯವಾಗಿರ್ತಕ್ಕಂತಹ ಪಾದ. ಅದನ್ನು ನೋಡಬೇಕು ಅಂತಾದರೆ ಭಕ್ತಿ ಇರಬೇಕಂತೆ. ಆ ಭಕ್ತಿಯಿಂದಲೇ ಅದು ಸ್ವಾಮಿಯ ಪಾದವನ್ನು ನೋಡಲಿಕ್ಕೆ ಸಾಧ್ಯ. ಹೀಗೆ ಜಗದ್ವ್ಯಾಪಿಯಾಗಿರ್ತಕ್ಕಂತಹ ಪಾದವನ್ನು ನೋಡಬೇಕಾದ್ರೆ ಜ್ಞಾನ ಅನ್ನತಕ್ಕಂತಹ ದೃಷ್ಟಿ ಬೇಕು. ಆದರೆ ಸ್ವಾಮಿಯ ದಿವ್ಯವಾದಂತಹ ಮಂಗಳವಾದಂತಹ ಈ ಉತ್ಸವ ಮೂರ್ತಿಯಲ್ಲಿ ಕಾಣಿಸ್ತಾ ಇರತಕ್ಕಂತಹ ಪಾದ ಏನಿದೆ, ಅದು ನಮ್ಮ ಈ ವಿಶಿಷ್ಟವಾದಂತಹ ಇಂದ್ರಿಯಗಳು, ಅಂದರೆ ಅತೀಂದ್ರಿಯವಾದಂತಹ ವಸ್ತುಗಳನ್ನು ನೋಡಲಿಕ್ಕೆ ಜ್ಞಾನ ಬೇಕಾದರೆ ನಮ್ಮ ಕಣ್ಗಳಿಗೆ ಕಾಣತಕ್ಕಂತಹದ್ದನ್ನು ನೋಡಲಿಕ್ಕೆ ಸಾಮಾನ್ಯ ಭೌತಿಕವಾದಂತಹ ಕಣ್ಗಳು ಸಾಕಂತೆ. ಸಮ್ಯಕ್ ಸುಮನಸರ್ವೇ ರಕ್ಷಂತು ಸ್ವಸ್ತಿನಾ ವಿಷಸ್ಪತಿರ್ವೃತ್ರಃ ವಿಮೃಧೋ ವಸಿ ಮೃಷೇಂದ್ರಃ ಪುರಜೇತು ನ ಸ್ವಸ್ತಿನಾ ಅಭಯಂಕರಃ ರಯಃ ಕಕುತ್ಮಾನ್ ವಿದಧದ್ವಿನಷ್ಟಂ ರಯಮತ್ವಿಧಾನಂ ತಸ್ಮೈ ಕಕುತ್ರೇ ವಿಗಣಾಯ ಪಿತ್ರೇ ನಮಃ. ಶ್ರೀನಿವಾಸ ಸ್ವಾಮಿನಃ ರಕ್ಷಾಬಂಧನ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ಓಂ ಶ್ರಿಯೇ ಜಾತಸ್ತ್ರಿಯ ಆನಿರೀಯಾಯ ಶ್ರಿಯಂ ದ್ವಯಾಜರಿತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯಾಸಾಮಿಧಾಮಿ ತತ್ರೌ ಶ್ರಿಯ ಏವೈನಂ ದತ್ರಿಯಾಮಾ ದಧಾತಿ ಸಂದದಮೃಜಾವಷತ್ಕೃತ್ಯಂ ಸಂಧತ್ತಂ ಸಂಧೀಯತೆ ಪ್ರಜಯಾ ಪಶುಭಿಃ ಯ ಏವಂ ವೇದ. ಸ್ವಸ್ತಿನಾ ವಿಷಸ್ಪತಿರ್ವೃತ್ರಃ ವಿಮೃಧೋ ವಸಿ ವೃಷೇಂದ್ರಃ ಪುರಜೇತು ನ ಸ್ವಸ್ತಿನಾ ಅಭಯಂಕರಃ. ಶ್ರೀದೇವ್ಯೈ ನಮಃ. ರಕ್ಷಾಬಂಧನ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ಓಂ ಮೇದಿನಿ ದೇವೇ ವಸುಂಧರಾ ಸ್ಯಾತ್ ವಸುಧಾ ದೇವೇ ವಾಸವಿ ಬ್ರಹ್ಮವರ್ಚಸ ಪಿತॄಣಾಂ ಶ್ರೋತ್ರಂ ವಿಷ್ಣುರ್ಮನಃ ದೇವೇ ಹಿರಣ್ಯಗರ್ಭಿಣಿ ದೇವೇ ಪ್ರಸೋದರಿ ರಸನೆ ಸತ್ಯಾಯನೆ ಸೀತಾ ಸ್ವಸ್ತಿನಾ ವಿಷಸ್ಪತಿರ್ವೃತ್ರಃ ವಿಮೃಧೋ ವಸಿ ವೃಷೇಂದ್ರಃ ಪುರಜೇತು ನ ಸ್ವಸ್ತಿನಾ ಅಭಯಂಕರಃ. ಭೂದೇವ್ಯೈ ನಮಃ. ರಕ್ಷಾಬಂಧನ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ವಿಷ್ಣುಸ್ತ್ವಾಂ ರಕ್ಷತು ಚಕ್ರಮೂರ್ಧಂ ಧನಃ ಪೂರ್ವಕಂ ಶಕ್ತಿರ್ದಕ್ಷಿಣಮಪರಂಗತೋ ದೇಚೇನ್ನಂತಕೋಧಸ್ತಾದ್ವಾಸುಕಿದಂತರೆ ಶ್ವಿತರೆ ಸ್ತ್ರಾಹ ವಿಘ್ನೋ ವಿಘ್ನಾದೇಶೋ ಪ್ರಸಾದಾದಿಂದ್ರೋ ಭಯಾತ್ ದುಃಖಾದ್ಯಮೋ ವರ್ಣೋ ವಿಕ್ರಮಾದ್ ಕುಬೇರೋರ್ಧಕ್ಷಯಾಜಿ ಸರ್ವಾಭ್ಯಮೂನಾಭ್ಯಃ ಸಮ್ಯಕ್ ಸುಮನಸಃ ಸರ್ವೇ ರಕ್ಷಂತು. ರಕ್ಷಾಬಂಧನ ಮುಹೂರ್ತ ಸುಮುಹೂರ್ತೋ ಅಸ್ತು.
శ్రీ భూనిలా సమేత శ్రీనివాస స్వామినః వైవాహికోత్సవ కర్మాంగమోపాసనాగ్నౌ ఆఘారం కర్మ కరిష్యే ये तोन्विन्द्रं स्तवाम शुद्धं शुद्धेन साम्ना शुद्धैरुक्थैर्वा वृद्धांशं शुद्ध आसीन्वान् ममक्ते इन्द्रशुद्धो न आगहि शुद्धः शुद्धाभिरोदमिः शुद्धोरयं निधारकि शुद्धो ममद्यशोम्यः इन्द्रशुद्धो हिणोरयं शुद्धो वृत्राणि दाशुरे शुद्धो वृत्राणि जग्नशे शुद्धो वाजं शुधासुषि मयि देवाद्रविणमाजिदन्तां मय्यासेन दैव्याहोतारामनिषन्तपूर्वेरिष्टास्यामधुरवासुमीराः मक्यं युनन्तममयान हव्याकोति सत्यामनसो मे अस्तु येनो मानिगाङ्कतमच्चनाहं विश्वे देवासो अधिभूजतामे देवेश्वरर्वेरणकृणोत विश्वे देवास यः वीरयत्थम् जातवेदो भुवनस्य रेत यः सिञ्चतपसो यत्यनिष्यते अग्निमश्वत्थादिहं यवाहकं शमीगर्भाञ्जनयन्योमयो भूः घृतप्रदेको घृतयो निरग्निघृतैः समिद्धा घृतमस्यान्नम् घृतप्रशस्त्वादरितो वहन्ति घृतं पिबन् शुचिताजिक्षिदेवान् आयुर्ता अग्ने हवियो जुषाणो घृतप्रदेको घृतयो निरेधे घृतं पीत्वा मधुजारगव्यं विदेव पुत्रमभिरक्षतादिमम् अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रसुवा ब्रह्मजिज्ञानं प्रथमं परस्तात् श्रीमतस्रुतो वेनामः सबुद्धिजा ब्रह्मा अस्य विष्टा सतश्च यो नमसतश्च भवः ओं भो ब्रह्माणमावाहयामि ओं भो प्रजापतिमावाहयामि ओं समपितामहमावाहयामि ओं भूर्भुवस्वरि हिरण्यगर्भमावाहयामि ब्रह्मणे नमः इदमासनं सोमो धेनुकं सोमो अर्वन्तराजकं सोमो वीरङ्गरमञ्जन्ददात् साधन्यं विदत्यकं सभेयं वितस्रवणं योतराज तस्मै ओं भो सोममावाहयामि ओं भवर्यज्ञाङ्गमावाहयामि ओगं सुवरिन्दमावाहयामि ओं भूर्भुवस्वस्तिन्द्रमावाहयामि सोमस्य इदमासनं ब्रह्मणे नमः सर्वोपचारान् समर्पयामि सोमाय नमः सर्वोपचारान् समर्पयामि ब्रह्मन् प्रोक्षिष्यामि प्रोक्षयज्ञं देवतावर्धयत्तन्नागस्य पृष्ठेनमानोऽस्तु सप्तर्षीनागं सुकृतां यत्र लोकस्तुत्रेमं यज्ञं गिरमानं च धेः ॐ प्रोक्ष्य सोम प्रोक्षिष्यामि प्रोक्षयज्ञं देवतावर्धयत्तन्नागस्य पृष्ठेनमानोऽस्तु सप्तर्षीनागं सुकृतां यत्र लोकस्तुत्रेमं यज्ञं गिरमानं च धेः ॐ प्रोक्ष्य पवित्रे स्तो वैष्णव्ये स्तो जिग्नये स्तो वायुभूते स्तो विष्णोर्मनसाभूते स्तो जिग्नस्य पावने स्तः परुषरस पवित्रे स्तो वैष्णव्यो देवसवितप्रसवपनात् तच्छित्रेण पवित्रेण वसो सूर्यस्य रश्मिभिरापो देवीर्ग्रीवो अग्रे गुवोग्रीवं यज्ञं नयताग्ने यज्ञपतिन्धत्त युष्मानिन्द्रो वृणीतपुत्रदूर्ये यूयमिन्द्रमवृणीर्थं वृत्रदूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि यामि नारायणमावाहयामि ब्रह्मण्णप्रणेष्यामि यजमानवाजं यच्चावरणं यज्ञं देवतावर्धयत्तन्नागस्य पृष्ठे यजमानोऽस्तु सप्तर्षीणागं सुकृतां यत्र नोगस्तत्रेमं यज्ञं यजमानं च धेः ॐ प्रणया सोमापप्रणेष्यामि यजमानवाजं यच्चावरणं यज्ञं देवतावर्धयत्तन्नागस्य पृष्ठे यजमानोऽस्तु सप्तर्षीणागं सुकृतां यत्र नोगस्तत्रेमं यज्ञं यजमानं च धेः ॐ प्रणया प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसुनावाहयामि मृतावाहयामि रुद्राणावाहयामि अपवुपस्पृश्य श्री महाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनावाहयामि पूषणमावाहयामि कक्षमावाहयामि कक्षदेवतसोममावाहयामि वैवाहिकजिग्नमावाहयामि जिग्नदेवत विश्वान् देवानावाहयामि सर्वदेवानावाहयामि आज्यभागे प्रजापतये दुष्टनिर्वभामि ब्रह्मणे दुष्टनिर्वभामि इन्द्राय दुष्टनिर्वभामि अग्नये दुष्टनिर्वभामि सोमाय दुष्टनिर्वभामि अग्नये दुष्टनिर्वभामि सोमाय दुष्टनिर्वभामि अग्निशोमाभ्यां दुष्टनिर्वभामि प्रजापतये दुष्टनिर्वभामि ब्रह्मणे दुष्टनिर्वभामि इन्द्राय दुष्टनिर्वभामि वसुभ्यो दुष्टनिर्वभामि मरुद्भ्यो दुष्टनिर्वभामि रुद्रेभ्यो दुष्टनिर्वभामि अपवुपस्पृश्य श्री महाविष्णवे दुष्टनिर्वभामि बृहस्पतये दुष्टनिर्वभामि मित्राय दुष्टनिर्वभामि वरुणाय दुष्टनिर्वभामि आदित्येभ्यो दुष्टनिर्वभामि अस्तुभ्यां दुष्टनिर्वभामि पूष्णे दुष्टनिर्वभामि कक्षाय दुष्टनिर्वभामि कक्षदेवता सोमाय दुष्टनिर्वभामि वैवाहिकजिग्नाय दुष्टनिर्वभामि जिग्नदेवत विश्वेभ्यो देवेभ्यो दुष्टनिर्वभामि सर्वदेवेभ्यो दुष्टनिर्वभामि आद्यन्तर्प्रतिस्त्रयामि जलन्तर्प्रतिस्त्रयामि अग्ने द्योतरसे समेदसे स्वाहा अमृतमसि वारुणमसि अन्तरितमृक्षोऽन्तरिता अरातयः प्रत्यष्टमृक्ष प्रत्यष्टा अरातयः दित्पतिस्तावनात् तच्छिद्रेण पवित्रेण वसो सूर्यस्य रश्मिभिः स्वाहा वाक्पतिस्तावनात् तच्छिद्रेण पवित्रेण वसो सूर्यस्य रश्मिभिः स्वाहा देवस्ताद्वितावनात् तच्छिद्रेण पवित्रेण वसो सूर्यस्य रश्मिभिः स्वाहा करसम्पूर्णावासमिदो गृहीत्वा मूलाग्राभ्यां कृतं स्पर्शयित्वाभ्यर्च्य अक्षत आद्यतुर्भिरिमामे अग्निष्टगाधे नमः सन्त्वेगाच शतं च सहस्रं च आयुधं च नियतं च प्रयतं च अर्पुदं च न्यर्भुदं च
समुद्रस्य मध्यञ्चान्तस्य परार्धस्य मामे अग्नैष्टगाधे नमः सन्तु इंद्राय नमः। ओम इंद्राय नमः, अग्नये नमः, यमाय नमः, नृतये नमः, वरुणाय नमः, वायवे नमः, कुबेराय नमः, ईशानाय नमः, अग्नये नमः, जातवेदसे नमः, सुहोजसे नमः, जराप्रभवे नमः, विसर्पणे नमः, वैश्वानराय नमः, जातवेदसे नमः, अदितेन मन्यस्वा, अनुमदेन मन्यस्वा, सरस्वतेन मन्यस्वा, देवसवेद प्रसुभा षष्टिचतुर्हस्रा निगतभक्तेमर्पणमानय अयन्त यत्म आत्मा जातवेदस्ते नेत्यस्य वर्तस्वरे तवर्तयदास्मान् प्रतिगापजमिर्ब्रह्मवत्यसेनान्नाद्येन समेधय स्वाहा। वायुव्यादाग्नेयान्तं प्रजापतये स्वाहा, नैऋत्यादीशानान्तम् इन्द्राय स्वाहा, अग्नये स्वाहा, सोमाय स्वाहा, अग्निशोमाभ्याग स्वाहा, प्रजापतये स्वाहा, ब्रह्मणे स्वाहा, इंद्राय स्वाहा, वसुभ्य स्वाहा, मरुद्भ्य स्वाहा, रुद्रेभ्य स्वाहा, अपवुपस्पृश्य श्रीमहाविष्णवे स्वाहा, बृहत्पतये स्वाहा, मित्राय स्वाहा, वरुणाय स्वाहा, आदित्येभ्य स्वाहा, अश्विभ्याग स्वाहा, पूष्णे स्वाहा, कक्षाय स्वाहा, कक्षदेवता सोमाय स्वाहा, वैवाहिक यज्ञाय स्वाहा, यज्ञदेवता विश्वेभ्यो देवेभ्य स्वाहा, सर्वदेवेभ्य स्वाहा, द्रव्याभिकार्या। ओम भूस्वाहा, ओम भवस्वाहा, ओम सुवस्वाहा, ओम भूर्भुवस्वाहा। अदितेन्वमग्रस्ताः, अनुमदेन्वमग्रस्ताः, सरस्वतेन्वमग्रस्ताः, देवसविदप्राधामीः। अस्य देवदेवस्य भगवतो नारायणस्य श्रीपरे पुरुषोत्तमस्य श्रीमदखिलाण्डकोटि ब्रह्माण्ड नायकस्य श्री भूनिला समेत श्रीनिवास स्वामिनः वैवाहिकोत्सवकर्माङ्गमोपासनाग्नो आघारान्ते स्वरमन्त्राक्षरक्रियादोषं प्रायश्चित्तार्थमतो देवादि वैष्णवहोमं होष्ये। अदितेन मन्यस्वा, नमदेन मन्यस्वा, सरस्वतेन मन्यस्वा, देवसविदप्रसुमा। ओम अतो देवा अवन्तनो यतो विष्णुर्विचक्रमे पृथिव्या सप्तधामभिः स्वाहा। इदं विष्णुर्विचक्रमे त्रेधानिदधे पदं समूढमस्य भागं सुरे स्वाहा। त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा। विष्णोः कर्माणि पश्यति यतो वृदानि पुष्पशे इन्द्रस्य युज्यस्य घा स्वाहा। तद्विष्णोः परमं पदकं सदा पश्यन्ति सूरयः दिमेव चक्षुरादनग् स्वाहा। तद्विप्रासो विपन्यमो जाग्रवागं सस्यमिन्धरे विष्णोर्यत्परमं पदक् स्वाहा। ओम भूस्वाहा, ओम भवस्वाहा, ओम सुवस्वाहा, ओम भूर्भुवस्वाहा। अदितेन्वमग्रस्ताः, अनुमदेन्वमग्रस्ताः, सरस्वतेन्वमग्रस्ताः, देवसविदप्राधामीः। ఆడరు పాడరు అప్సరు గణము, ఆడరు పాడరు అప్సరు గణము, వీడే మూలిందరు విభవము నేడు, వీడే మూలిందరు విభవము నేడు, ఆడరు పాడరు అప్సరు గణము, వీడే మూలిందరు విభవము నేడు, ఆడరు పాడరు అప్సరు గణము, ఆడరు పాడరు అప్సరు గణము. కమలారమణుని కళ్యాణమునకు తమి
వెలయగలక్ష్మీ విభుని పెండ్లికిని వలసి అంకురార్పణమదివో వెలయగలక్ష్మీ విభుని పెండ్లికిని వలసి అంకురార్పణమదివో కలగొనని చేరు గంధాక్షతలవే చెలగి కైకొనరు శ్రీ వైష్ణవులు కలగొనని చేరు గంధాక్షతలవే చెలగి కైకొనరు శ్రీ వైష్ణవులు ఆడరు పాడరు అప్సరో గణము వీడే మూలిందరు విభవము ఏడు ఆడరు పాడరు అప్సరో सूत्रितं तस्मै समस्तवेदार्थविदेविघनसे नमः नारायणं सकमलं सकलामरेन्द्रं वैखानसं मम गुरुं निगमागमेन्द्रं भृक्पत्रिकस्य ममरीचिमखान् मुनीन्द्रान् सर्वानहं कुलगुरून् प्रणमामि मूर्धना अथ भगवतो महापुरुषस्य श्रीमदादिनारायणस्य अचिन्त्यामनिमितशक्त्या भ्रयमानस्य महाजलोकस्य मध्ये परिभ्रममानानामनेककोटिब्रह्माण्डानाम् एकदमे पृथिव्यप्तेजो वायुव्याकाश अहङ्कारमहदौ व्यक्ताख्य सप्तावरणैरावृते अस्मिन् महति ब्रह्माण्डे आधारशक्तिश्रीवराह कूर्मानन्ताष्टदिक्कजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानाम् ऊर्ध्वभागे भूलोके भुवर्लोक समर्लोक महर्लोक जनोलोक तपोलोक सत्यलोकाख्य षल्लोकानाम् अथो भागे महानालायमानस्य मणिराजस्य शेषस्य सहस्रफलामणिमण्डलमण्डिते ऐरावतपुण्डरीकवामन कुमुदाञ्जनपुष्पदन्त सार्वभौम सुप्रतीकाख्य अष्टदिक्दण्डि शुण्डादण्डोत्तम्भिते अमरापदे तेजोपदे संयमने रक्षोपदे सिन्धुपदे गन्धवत्यलकापदे किशोपदेत्यष्टरेव परे विराजिते इंद्राग्नियमनिर्दिवर्णवायुकुबेर ईशानाख्य अष्टलोकपालकपरिपालिते लोकालोकाचलपलगिते लवणेक्षुसुरा सर्पितृक्षेरशुद्धोदगाख्य सप्तार्णवपरिवृते जम्भूप्लक्ष कुशक्रौञ्च शाकशाल्मलि पुष्पराख्य सप्तद्वीपद्वीपिते माहेन्द्रमलय सह्य अदृक्षद्विन्ध्य पारियात्राख्य सप्तकुलपर्वत विराजिते भारतिगं पुरुषहारीरावृत भद्राश्वकेतुकमालक हिरण्यकर्मणक कुरुवर्षाख्य नववर्षाणां मध्ये भरतवर्षे मम अनेक जन्मसु यः जन्मनि चायेतत् क्षणपर्यन्तं बाल्ययौवनकौमारवार्धिकेषु प्रकाशे च आवृत्त अनावृत्त महापातकादि समस्त दुरितक्षयार्थं दश पूर्वेषां दशापरेषां मत्वंस्यानां मातृवंस्यानां सर्वेषां पितॄणां कुम्भीपाकलोहित धामा तप संघातकालसूत्रादि विविधेभ्यो महाघोरेभ्यो नरकेभ्यः उत्तीर्या तने सूर्यमण्डलपर्यन्तं कृतराशेर्वर्षसहस्रावशाने एकैकतिलापकर्षणक्रमेण सर्वरास्यपकर्षण संहितकाले श्रीहरिलोके निवाससित्यर्थं त्रिगुणीकृत अग्निष्टोम अतिरात्राप्तोर्यामधान्तपनवाजपेय पुण्डरीकाश्वमेधाधि शतकृत पुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्य पदमिति चतुर्विध मोक्षफलसित्यर्थम् अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटिब्रह्माण्डनायकस्य श्रीभूनिलासमेत श्रीनिवासस्वामिनः श्रीविखनो मुनीन्द्रमदानुसारविर्भृक्वादिभिर्मन्वादिभिर्वशिष्टादिभिः दिव्यमहर्षिभिः ऋक्तगुह्यधर्मपुराण इतिहासकल्पोक्त सकलफलावाप्यर्थं कन्यादानं करिष्ये। ओम अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य सिंहचक्रशार्ङ्गकौमोदकी नन्दकस्य श्रीमतो वैकुण्ठनायकस्य श्रीमद्वैखानस भगवतशास्त्रप्रकारेण आङ्गीरसमारहस्पत्य भारद्वाजत्रयारुहेय प्रपरान्वित भारद्वाजगोत्रोद्भवस्य परव्यूह विभव अन्तर्यामि अर्चावतार रूपस्य श्रीमहाविष्णोः परब्रह्मणो नप्त्रे आङ्गीरसमारहस्पत्य भारद्वाजत्रयारुहेय प्रपरान्वित भारद्वाजगोत्रोद्भवस्य जगत्कारणभूषस्य मूलप्रकृति स्वकीयमानस्य
ತ್ರಿಗುಣಾತ್ಮಕಸ್ಯ ಗುಣತ್ರಯ ಕರ್ಮಣೋ ಕ್ರಿಯಾದಿಮಶಾತ್ ಉತ್ಪತ್ತಿ ಸ್ಥಿತಿಲಯ ಕಾರಣಭೂಷಸ್ಯ ಶ್ರೀ ಮಹಾವಿಷ್ಣೋಃ ಪರಮಾಸುದೇವ ಶರ್ಮಣಃ ಪೌತ್ರಾಯ ಆಂಗೀರಸಮಾರಹಸ್ಪತ್ಯ ಭಾರದ್ವಾಜ ತ್ರಯಾಋಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸಮಾರಹಸ್ಪತ್ಯ ಭಾರದ್ವಾಜ ತ್ರಯಾಋಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣ ಭೂಷಿತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಭಿಶೋಭಿತಾಯ ನಿಜಾವತಾರಾಯ ಸ್ವರ್ಣಗರುಡ ವಾಹನಾರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೌ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ವರಾಯ ಋಗ್ಯಜುಸ್ಸಾಮ ಧರ್ಮಣ ಸಕಲಮೇನಾಧ್ಯಾಯಿನಿ ಭಾರ್ಗವತ್ಸ್ಕಿಮನ ಆಪ್ನವಾನ ಔರ್ವಮೈದಲ ಮಂಜಾರುಷೇಯ ಪ್ರವರಾನ್ವಿತ ಭಾರ್ಗವಸಗೋತ್ರೋದ್ಭವೀಂ ಸರ್ವಾಲಂಕಾರಪದೀಂ ಸರ್ವಾಂಗನಾ ಸಮ್ಮೋಹನ ಸಂಸೇಮಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅಯೋನಿಜಾಂ ಭೃಗೋ ಸಂಕಲ್ಪದನಯಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಸೌ ಜಾತಾಯಾಂ ಶ್ರೀ ಶ್ರೀದೇವಿ ನಾಮ್ನೀಂ ಇಮಾಂ ಕನ್ಯಾಂ ದಾಸ್ಯಾಮಿ ಋಗ್ಯಜುಸ್ಸಾಮ ಧರ್ಮಣ ಸಕಲವೇದಾಧ್ಯಾಯಿನೀಂ ಕಾಶ್ಯಪ ಆವತ್ಸಾರಣೇ ಧ್ರುವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಸಗೋತ್ರೋದ್ಭವೀಂ ಸರ್ವಾಲಂಕಾರಮದೀಂ ಸರ್ವಾಂಗನಾ ಸಮ್ಮೋಹನ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಬಹು ಶ್ಯಾಮಲಾಂಗೀಂ ಕಶ್ಯಪ ಪ್ರಜಾಪತೇಃ ಸಂಕಲ್ಪದನಯಾಂ ರೇವತಿ ನಕ್ಷತ್ರೇ ಮೀನರಾಸೌ ಜಾತಾಯಾಂ ಶ್ರೀ ಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕನಿಕೀರ್ಷಯಾ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೇತ್ ಪ್ರಯತೋಹಂ ಪ್ರಯಚ್ಚಾಮಿ ಧರ್ಮಕಾಮಾರ್ಥಸಿದ್ಧಯೇ ವಿಶ್ವಂಭರಾ ಸರ್ವಭೂತಾ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ ಕನ್ಯಾದಾನ ಮುಹೂರ್ತ ಸುಮುಹೂರ್ತೋ ಅಸ್ತು. ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಪುಲಕಿತರಾಗ್ತೇವೆ. ಒಳಗಡೆ ಹೋಗ್ತಾ ಇದ್ದಂತೆಯೇ ಸ್ವಾಮಿಯ ದರ್ಶನ, ಆ ಸ್ವಾಮಿಯೇ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ, ಹೀಗೆ ಅನೇಕ ದಿವ್ಯವಾಗಿರ್ತಕ್ಕಂತಹ ದೇವತೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ದೇವತೆಗಳು ಆ ಪರ್ವತದಲ್ಲಿ ಅನೇಕ ವೃಕ್ಷಗಳಾಗಿ ಪ್ರಾಣಿಗಳಾಗಿ ಸಂಚಾರ ಮಾಡ್ತಾ ಸ್ವಾಮಿಯನ್ನು ಕೂಡ ಸೇವಿಸ್ತಾ ಇರತಕ್ಕಂತಹದ್ದು. ಇಂತಹ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಭೂಮಿಯ ವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಸ್ವಾಮಿ ಕೇವಲ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ಕಲಿಯುಗದಲ್ಲಿ ಪ್ರೇಮ ಕಲಹವನ್ನು ಕೇವಲ ನಾಟಕವಾಗಿ ಮಾಡಿ ತಾನು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಬಂದು ನಿಂತಿದ್ದಾನಂತೆ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯು ಕೂಡ ಅನೇಕ ರೂಪಗಳನ್ನು ಪಡೆದುಕೊಂಡು ಸೇವೆಯನ್ನು ಸಲ್ಲಿಸುತ್ತಾ ಇಂದಿಗೂ ಕೂಡ ಪ್ರತಿನಿತ್ಯವೂ ಆ ಭಗವಂತನಿಂದ ವಿವಾಹವನ್ನು ಪಡೆದುಕೊಳ್ಳುತ್ತಾ ಸ್ವಾಮಿಯ ವಕ್ಷಸ್ಥಳದಲ್ಲಿ ವಿರಾಜಮಾನಳಾಗ್ತಾ ಅಷ್ಟರಲ್ಲಿಯೂ ಕೂಡ ತೃಪ್ತಿಯನ್ನು ಪಡೆದ ಹಾಗೆ ಅನಂತ ರೂಪಗಳುಳ್ಳಂತಹ ಆ ಭಗವಂತನನ್ನು ತಾನೂ ಕೂಡ ಅನಂತ ರೂಪಗಳನ್ನು ಪಡೆದಂಥವಳಾಗಿ ಸೇವೆಯಲ್ಲಿ ತೊಡಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸ್ವಾಮಿಯ ಅನುಗ್ರಹವನ್ನು ಪಡೆಯಲಿಕ್ಕೆ ಸ್ವಾಮಿಯ ತತ್ವವನ್ನು ಲೋಕದಲ್ಲಿ ಪ್ರಚಾರ ಮಾಡ್ತಾ ಉಳಿದಂಥವರಿಂದಲೂ ಕೂಡ ಸಾಧನೆಯನ್ನು ಮಾಡಿಸುವಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನು ತಾಯಿ ಮಾಡ್ತಾ ಇದ್ದಾಳೆ. ಅಂದು ಗೋಕುಲದಲ್ಲಿ ಗೋಪಾಲಕರಾಗಿ ಅನಿಮಿಷರೆಲ್ಲ ಸಾಲೋಕ್ಯವ ಪಡೆದರು. ದೇವತೆಗಳೆಲ್ಲರೂ ಕೂಡ
ಭಗವಂತನೊಂದಿಗೆ ಸಾಲೋಕ್ಯ ರೂಪವಾದಂತಹ ಮೋಕ್ಷವನ್ನು ಪಡೆದರು ಅನ್ನುವಂತಹದ್ದನ್ನು ತಿಳಿಸ್ತಾರೆ. ಏನದು ಸಾಲೋಕ್ಯ ಅಂತಂದರೆ, ದೇವತೆಗಳೆಲ್ಲ ಗೋಕುಲದಲ್ಲಿ ಗೋಪಾಲಕರಾದರಂತೆ ಅಲ್ಲಿ ಸ್ವಾಮಿ ಶ್ರೀಕೃಷ್ಣನಾಗಿ ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದರೆ ಅವರೊಟ್ಟಿಗೆ ಗೋಪಾಲಕರಾಗಿ ಭಗವಂತ ಇರತಕ್ಕಂತಹ ಲೋಕ ಆ ನಂದಗೋಕುಲ. ಆ ನಂದಗೋಕುಲದಲ್ಲಿ ಆ ಭಗವಂತನ ಲೋಕದಲ್ಲಿಯೇ ಉಳಿದಂತಹ ದೇವತೆಗಳು ಇರುವುದರ ಮುಖಾಂತರ ಸಾಲೋಕ್ಯ ರೂಪವಾದಂತಹ ಮೋಕ್ಷವನ್ನು ಪಡೆದರು ಅಂತ ವರ್ಣಿಸುತ್ತಾರೆ ಪುರಂದರದಾಸರು. ಅಂದು ಗೋವುಗಳಾಗಿ ಸಾಧನ ಮಾಡಿ ಸಾಮೀಪ್ಯವನ್ನು ಪಡೆದರು ಕೆಲವರು. ಮತ್ತೆ ಕೆಲವು ದೇವತೆಗಳು ಗೋವುಗಳೇ ಆದರಂತೆ. ಗೋವುಗಳಾದ ಕಾರಣ ಸ್ವಾಮಿ ಶ್ರೀಕೃಷ್ಣ ಆ ಗೋವುಗಳೊಟ್ಟಿಗೇನೆ ಯಾವಾಗಲೂ ಕೂಡ ಇರ್ತಾ ಆ ಗೋವುಗಳ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಂತೆ. ಹಾಗಾಗಿ ಗೋವುಗಳಾಗಿ ಸಾಧನೆಯನ್ನು ಮಾಡಿ ಸಾಮೀಪ್ಯ ರೂಪವಾಗಿರ್ತಕ್ಕಂತಹ, ಹಾಗಾಗಿ ಕೃಷ್ಣನ ಸಾಮೀಪ್ಯವನ್ನು ಪಡೆದಂಥವರಾದರಂತೆ ಕೆಲವು ದೇವತೆಗಳು. ಮತ್ತೆ ಕೆಲವು ದೇವತೆಗಳು ಅಂದು ನಿನ್ನನ್ನು ಕೂಡಿ ಆಡಿ ಸಾರೂಪ್ಯವೆಂಬ ಮುಕ್ತಿಯ ಪಡೆದರು ತತ್ವಾಭಿಮಾನಿ ದೇವತೆಗಳು. ಮತ್ತೆ ಕೆಲವರು ಏನು ಮಾಡಿದರು, ನಿನ್ನನ್ನು ಕೂಡಿ ನಿನ್ನೊಳಗಡೆ ಇದ್ದುಕೊಂಡು, ನಿನ್ನ ಶರೀರದೊಳಗಡೆ ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳು ಸಾರೂಪ್ಯ ರೂಪವಾದಂತಹ ಮುಕ್ತಿಯನ್ನು ಪಡೆದಂಥವರಾದರು. ಅಂದರೆ ನಿನ್ನೊಳಗಡೆ ತತ್ವಾಭಿಮಾನಿ ದೇವತೆಗಳು ಇರತಕ್ಕಂಥವರಾಗಿ ಮುಕ್ತಿಯನ್ನು ಪಡೆದರು. ನಿನ್ನ ರೂಪವೇ ಅವರ ರೂಪವಾಗಿ ಕಾಣಿಸ್ತಕ್ಕಂತಹದ್ದಾಯಿತು. ಹಾಗಾಗಿ ಸಾರೂಪ್ಯ ರೂಪವಾದಂತಹ ಮೋಕ್ಷ. ಒಂದೊಂದು ಅವಯವದಲ್ಲಿ ಸಾಯುಜ್ಯವೆಂಬ ಮುಕ್ತಿಯ ಪಡೆದರು ಕೆಲವರು. ಒಂದೊಂದು ಅವಯವದಲ್ಲಿ ಆಯಾಯ ದೇವತೆಗಳು ಇರಲಿಕ್ಕೆ ಶುರು ಮಾಡಿ ಆ ಭಗವಂತನ ಸಾಯುಜ್ಯ ಅನ್ನತಕ್ಕಂತಹ ಮೋಕ್ಷವನ್ನು ಪಡೆಯತಕ್ಕಂಥವರಾದರಂತೆ. ಹಾಗೆ ಸಾಯುಜ್ಯ ಸರ್ವಾಂಗದಲ್ಲಿ ಅಜಗಿತ್ತು. ಹೀಗೆ ಸರ್ವಾಂಗದಲ್ಲಿಯೂ ಕೂಡ ಒಂದೊಂದು ಅವಯದಲ್ಲಿ ಒಬ್ಬೊಬ್ಬರಿಗೆ ಸಾಯುಜ್ಯ, ಆದರೆ ಸಂಪೂರ್ಣ ತನ್ನ ಸರ್ವಾಂಗದಲ್ಲಿಯೂ ಕೂಡ ಸಾಯುಜ್ಯವನ್ನು ಅಜನಿಗೆ ಕೊಟ್ಟಂತೆ, ಅಂದರೆ ಬ್ರಹ್ಮದೇವರಿಗೆ ಕೊಟ್ಟಿರತಕ್ಕಂತಹದ್ದು. ಹಾಗೆ ಅಜನಿಗಿತ್ತು ಸಲಹಿದಂತಹ ಅನುಪಮ ಗುಣನಿಲಯ ಗುರು ಪುರಂದರ ವಿಠಲ ಮುಖ್ಯ ಪ್ರಧಾನನಿಗೆ ಎಂಬುದಾಗಿ ಆ ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಆ ಸ್ವಾಮಿ ನಮಗೆ ವಿಶೇಷವಾದಂತಹ ಮೋಕ್ಷಗಳನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ದಯಪಾಲಿಸುತ್ತಾನಂತೆ. ಅಂತಹ ಮೋಕ್ಷವನ್ನು ಪಡೆದುಕೊಳ್ತಾ ಭಗವಂತನ ಸಾಧನೆ, ಭಗವಂತನನ್ನು ಪಡೆಯಲಿಕ್ಕೆ ಸಾಧನೆ ಬಹಳ ಮುಖ್ಯ. ಹಾಗಾಗಿ ಸಾಧನೆಯನ್ನು ಮಾಡಲಿಕ್ಕೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ, ಶರೀರ ಮೊಟ್ಟ ಮೊದಲನೆಯ ಸಾಧನೆ ಧರ್ಮವನ್ನು ಮಾಡಲಿಕ್ಕಾಗಿ. ಹಾಗಾಗಿ ಇದರ ರಕ್ಷಣೆ ಬಹಳ ಮುಖ್ಯ. ಸಕಲ ಸಾಧನಕ್ಕೆಲ್ಲ ಸಿದ್ಧಿಗೊಳಿಸುವುದು ಭಕುತಿ, ಸಾಧನವಲ್ಲದನ್ಯ ಸಾಧನ ಉಂಟೆ. ಹಾಗಾಗಿ ಬಹಳ ಮುಖ್ಯವಾದಂತಹ ಸಾಧನೆ ಅಂತಂದರೆ ಭಕ್ತಿ ಅನ್ನತಕ್ಕಂತಹದ್ದು. ಅಂತಹ ಆ ಭಕ್ತಿ ಅನ್ನತಕ್ಕಂತಹದ್ದನ್ನು ಸ್ವಾಮಿ ನಮಗೆ ದಯಪಾಲಿಸಲಿ. ಭಕುತಿಗೆ ಅಭಿಮಾನಿ ಭಾರತಿ, ಅಂತಹ ಭಾರತೀಯ ಕರುಣದಿಂದ ಮುಕುತಿಗೆ ಪಥವೆಂದು ಮನವಿಟ್ಟು ಭಜಿಸಿರೋ ಅಖಿಲೇಶ ಪುರಂದರ ವಿಠಲ ತಾನೊಲಿವ. ಆ ರೀತಿಯಾಗಿ ಭಕ್ತಿಯಿಂದ ನಾವು ಭಗವಂತನನ್ನು ಭಜಿಸಿದ್ದು ಅಂತಾದರೆ ಎಲ್ಲದಕ್ಕೂ ಕೂಡ ಈಶನಾದಂಥವನು ಸ್ವಾಮಿ ಪುರಂದರ ವಿಠಲ ಶ್ರೀ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ತನ್ನ ಲೋಕವನ್ನು ನೀಡ್ತಾನಂತೆ, ಒಲಿತಾನಂತೆ, ನಮ್ಮನ್ನು ಉದ್ಧರಿಸ್ತಾನಂತೆ. ಆದ್ದರಿಂದ ನಾವು ಆ ಭಗವಂತನನ್ನು ಆಶ್ರಯಿಸೋಣ. ದ್ರೌಪದಿಯು ಕೂಡ ಕಷ್ಟ ಕಾಲದಲ್ಲಿ ಸ್ವಾಮಿಯನ್ನು ಆಶ್ರಯಿಸಿರ್ತಕ್ಕಂಥದ್ದು. ಕಷ್ಟಕಾಲ ಅಂತಲ್ಲ, ಸರ್ವದಾ ಆ ಸ್ವಾಮಿಯನ್ನು ನಾವು ಸ್ಮರಿಸ್ತಾ ಇರಬೇಕಂತೆ. ಹಾ ಕೃಷ್ಣ ದ್ವಾರಕಾವಾಸ ಎಂದೆನಲು ಶ್ರೀಪತಿ ಅಕ್ಷಯ ವಸ್ತ್ರವನಿತ್ತ, ದ್ರೌಪದಿ ಅಭಿಮಾನವ ಕಾಯ್ದ ನಮ್ಮ ಆಪತ್ತಿಗಾಹೆನೆಂಬ ಶ್ರೀಪತಿ ಪುರಂದರ ವಿಠಲ ಅಕ್ಷಯ ವಸ್ತ್ರವನಿತ್ತು ಪಾರ್ಥನ ರಮಣಿಯ ಕಾಯ್ದನು. ಪಾರ್ಥನ ರಮಣಿಯಾಗಿರ್ತಕ್ಕಂತಹ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂತಹವನು ನಮ್ಮೆಲ್ಲರ ಆಪತ್ತುಗಳನ್ನು ಕೂಡ ದೂರ ಮಾಡಿ ನಮ್ಮ ಆಪತ್ತಿಗೆ ಒದಗಿ ಬರತಕ್ಕಂಥವನಾಗ್ತಾನೆ. ಆದ್ದರಿಂದ ಆ ಸ್ವಾಮಿಯನ್ನು ಸರ್ವದಾ ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇರೋಣ. ಸ್ವಾಮಿಯ ಸ್ಮರಣೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಹಾಗಾಗಿ ವಿಶೇಷವಾಗಿ ಅಂತ್ಯಕಾಲದಲ್ಲಿ ಅಂತ ಹೇಳ್ತಾರೆ, ಯಾವಾಗಲೂ ಕೂಡ ಸ್ವಾಮಿಯನ್ನು ಸ್ಮರಿಸಬೇಕು, ಅಂತ್ಯಕಾಲೇ ವಿಶೇಷತಃ ಅಂತ.
ಹಾಗಾಗಿ ಆ ಸ್ವಾಮಿಯ ಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ವಿಧ ವಿಧವಾಗಿರ್ತಕ್ಕಂಥದ್ದು 5 ವಿಧವಾದಂತಹ ಮುಕುತಿ. ಆವಾವ ಯುಗದಲ್ಲಿ ವಿಷ್ಣು ವ್ಯಾಪಕನಾಗಿ ವಿಷ್ಣು ಇದ್ದಲ್ಲಿ ವಿಷ್ಣು ಲೋಕಾಗಿಪ್ಪುದಾಗಿ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಸಾದೃಶ್ಯಗಳು ಪಂಚವಿಧ ಮುಕುತಿದಾಯಕ ಭರಿತ ನಮ್ಮ ಪುರಂದರ ವಿಠಲ ಎಂಬುದಾಗಿ ಪಂಚವಿಧವಾದಂತಹ ಮುಕುತಿಯನ್ನು ಆ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತೆ ದಯಪಾಲಿಸಲಿ, ಅಂತಹ ಸಾಧನೆಯನ್ನು ನಮ್ಮಿಂದ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇದು ಮಂಗಳಕರವಾದಂತಹ ಮಾಂಗಲ್ಯ ಧಾರಣ ಮಹೋತ್ಸವ ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಧಾತ್ರಿ ಸೋಮಗುಂ ರಾಜ ನಮಸೃಜತ ತಂದ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರಿ ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಪ್ರಜಾಪತಿ ಸೋಮಗುಂ ರಾಜ ನಮಸೃಜತ ತಂದ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರಿ ಭೂದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము. ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము. అట్టే లక్ష్మీనారాయణ యోగము. కమలవాసి నీవు కమలాక్షుడవు పొలతికి నీకు గూడె పొంతనాలు. నెలత కమలవాసి నీవు కమలాక్షుడవు పొలతికి నీకు గూడె పొంతనాలు. వలుద చక్రవాకాలు వనితకు చాలు. వలుద చక్రవాకాలు వనితకు చాలు. నీవు ఎలమి చక్రాయుధుడవు ఇద్దరికి తగును. ఎలమి చక్రాయుధుడవు ఇద్దరికి తగును. ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము. అట్టే లక్ష్మీనారాయణ యోగము. సన్మనసాహితః అజాసన హవ్యమోహి జయానో దేభేషు స్వాహా. ఓం భూ స్వాహా ఓం భవ స్వాహా ఓం శవ స్వాహా ఓం భూర్భవస్వ స్వాహా. అదితేన్వమగ్రస్తాః అనుమతేన్వమగ్రస్తాః సరస్వతేన్వమగ్రస్తాః దేవసమిద ప్రాధామీః.
శ్రీనివాసస్వామినః వైవాహికోత్తమకర్మాంగమోపాసనాగ్నౌ లాజహోమం హోష్యే అదితేన మన్యస్వ నమదేన మన్యస్వ సరస్వతేన మన్యస్వ దేవసమిత ప్రసుమా ఇమాన్ లాజానామిత్యభిఘార్యా. ఓం ఇమాన్ లాజానామపామి సమృద్ధికరణాన్ మమ తుభ్యం చ సంవననాం తదగ్నిరనుమన్యతాం ఇయన్నార్యుబభ్రూతేక్నౌ లాజానామపంతి దీర్ఘాయురస్తు మే పతిరేధంతాం జ్ఞాతయో మమ స్వాహా. ఇమాన్ లాజానామపామి సమృద్ధికరణాన్ మమ తుభ్యం చ సంవననాం తదగ్నిరనుమన్యతాం ఇయన్నార్యుబభ్రూతేక్నౌ లాజానాపపంతి దీర్ఘాయురస్తు మే పతిరేధంతాం జ్ఞాతయో మమ స్వాహా. ఉదాయుషా స్వాయుషో దోషధేనాగుం రసేనోత్పత్యన్యస్య సుష్మేనోధస్తామమృతాగుం అణు విశ్వాముతత్మయా మయం ధారావుదన్యా ఇవ అతిగాహే మహిద్విషః. ఓం భూస్వాహా ఓం భవస్వాహా ఓం సువస్వాహా ఓం భూర్భవస్వస్వాహా. అదితేన్వమగ్రస్తాః అనుమతేన్వమగ్రస్తాః సరస్వతేన్వమగ్రస్తాః దేవసమిత ప్రాధామీః. శ్రీనివాసస్వామినః వైవాహికోత్సవకర్మాంగమోపాసనాగ్నౌ సర్వప్రాయర్థం అతో దేవాది వైష్ణవ హోమం కరిష్యే. అదితేన మన్యస్వ అనుమతేన మన్యస్వ సరస్వతేన మన్యస్వ దేవసమిత పృథువా. అతో దేవా అవంతనో యతో విష్ణుర్విచక్రమే పృథివ్యా సప్తధామభిస్వాహా. ఇదం విష్ణుర్విచక్రమే త్రేధా నదధేపదం సమూఢమస్య భాగం సురే స్వాహా. త్రీణి పదా విచక్రమే విష్ణుర్గోపాదాభ్యః తతో ధర్మాణి ధారయన్ స్వాహా. విష్ణోః కర్మాణి పశ్యతి యతో వ్రతాని పుష్పశే ఇంద్రస్య గిత్యస్సఖా స్వాహా. తద్విష్ణోః పరమం పదకం సదా పశ్యంతి సూర్యః దివే చక్షురాదరగ్ స్వాహా. తద్విప్రాసోపి మన్యమోజాగ్రవాగం సస్సమింధరే విష్ణోర్యత్పరమం పదగ్ స్వాహా. ఓం భూస్వాహా ఓం భవస్వాహా ఓం సువస్వాహా ఓం భూర్భవస్వస్వాహా. అదితేన్వమగ్రస్తాః నమదేన్వమగ్రస్తాః సరస్వతేన్వమగ్రస్తాః దేవసమిత ప్రాధామీః. అస్య దేవదేవస్య భగవతో నారాయణస్య శ్రియపదే పురుషోత్తమస్య శ్రీమదఖిలాండకోటి బ్రహ్మాండనాయకస్య శ్రీభూనిలాసమేత శ్రీనివాసస్వామినః వైవాహికోత్సవకర్మాంగమోపాసనాగ్నౌ కర్మధాత్ పుణ్యార్థం ఉపరిష్టాదంత హోమం కరిష్యే. అదితేన మన్యస్వ అనుమతేన మన్యస్వ సరస్వతేన మన్యస్వ దేవసమిత ప్రసుమా. యదస్య కర్మణోత్యనేనిజం యత్వాన్యోనిమహాకరం అగ్నిష్టస్విష్టకృత్విత్వాన్ సర్వగ్స్విష్టకం దహతం కరోతు స్వాహా. అగ్నయే స్విష్టకృతే దుహతహుతాహుతీనాం కామానాగం సమర్థయిత్రే స్వాహా. అగ్నయే స్వాహా అగ్నయే నారాయ స్వాహా. అగ్నయే నపతయే స్వాహా. ప్రజాపతయే స్వాహా. ఇంద్రాయ స్వాహా. విశ్వేభ్యో దేవేభ్య స్వాహా. సర్వాభ్యో దేవతాభ్య స్వాహా. సర్వత్రైవాదిష్టకం సర్వత్రైవానాదిష్టం దేవతమపుష్పై స్వాహా. అగ్నయే స్పృష్టకృతే స్వాహా. వాస్తుపతే నమో వాస్తుపతయే స్వాహా. జన్మ ఆత్మనో మిందాభూతగ్నిస్తత్పునరాః ఆర్జాతమేధ ద్విజర్షణి స్వాహా. పునరగ్నిశ్చక్షురధాతురేంద్రో బృహస్పతిః పునర్మేశ్వరాయమం చక్షురాదిత్తమక్ష్యో స్వాహా. ఇష్టేభ్య స్వాహా. వశరనిష్టేభ్య స్వాహా. భేషదందృష్ట్యై స్వాహా. నిష్కృత్యై స్వాహా. దౌరాధ్యై స్వాహా. దేవీభ్య స్వాహా. తనూభ్య స్వాహా. అర్ధ్యై స్వాహా. సమృద్ధ్యై స్వాహా. సర్వసమృద్ధ్యై స్వాహా. येधोऽस्येति क्षेमहि स्वाहा. समिधसि तेजोषि तेजोमयधेहि स्वाहा. यमस्य धीमहि मृत्योर्मेवाहि स्वाहा. सूर्यस्य धीमहि चक्षुर्मेवाहि स्वाहा. सोमस्य धीमहि चित्तमेवाहि स्वाहा. वायोर्धीमहि प्राणान्मेवाहि स्वाहा. ब्रह्मणो धीमहि बुद्धिमेवाहि स्वाहा. सप्तदे अग्ने समितः सप्तदिक्मा सप्तऋषयः सप्तधाम प्रयाणि सप्तहोत्रा सप्तधात्मा यजन्ति सप्तयो नीरापरस्वा कृतेन स्वाहा. रतधान विद्वान् निष्टुभृतेन पूर्णमाहुतिञ्जुहो विमनसा प्रजापतये स्वाहा. अग्निर्भक्तं वेदिर्भक्तं ज्योर्भक्तं पृथिवी भक्तं वोषधिवनस्पतिगन्धर्वाप्सरसश्चैव भक्तं अग्निर्जेर्णं वेदज्जेर्णं पृथिवी जेर्णं वोषधिवनस्पतिगन्धर्वाप्सरसश्चैव जेर्णं समन्दाम्बर्हिर्हविडाकृतेन समादित्यैर्समृद्धिः समिन्द्रेण विश्वेभिर्देवेभिरङ्क्तां दिव्यं नभो गच्छतु यत्स्वाहा. आद्यशेषम् इन्द्राय जुहोमि स्वाहा. आद्यशेषम् इन्द्राय जुहोमि स्वाहा.
అగ్నిస్తృప్యదో వేదస్తృప్యదో జ్యోస్తృప్యదో పృథివీతృప్యదో బ్రహ్మాద్యాస్తృప్యందాం పోషణమస్పతికంద్రమార్ధోశ్చేమతృప్యందాం మే దక్షిణపితృప్యదా మహాప్రమదామహాశ్చాక్షయ్యమస్తృప్యందాం అదితేన్వమగ్రస్తాః అనమదేన్వమగ్రస్తాః సరస్వతేన్వమగ్రస్తాః దేవసవితప్రాధావీః ఆవాహితదేవతాభ్యో నమః యదా సుఖం యదా స్థానం ప్రవేశయాం పవిత్రం సవిత్రం మే భూయాత్ స్వాహా పూర్ణమసి పూర్ణం మే భూయాత్ స్వాహా మే భూయాత్ స్వాహా సర్వమసి సర్వం మే భూయాత్ స్వాహా అక్షతమక్షత్యేజుహో మే ప్రాప్యాంతిదేమార్పజో మార్జగింతాం పరేష్టో క్రమజో అపావధీన్ త్వేషం వచో అపావధీగ స్వాహా ఊర్ధ్వం యక్తం నగితం మాజీ ఏకవర్ధవత్రమేధామస్మన్ పృథివ్యా దివో మా విష్ణవతమా పృథివ్యా స్వాహా పశ్చిమదః పరిధిపమనయా దక్షిణదః పరిధిపమనయా ఉత్తరదః పరిధిపమనయా పశ్చిమదో విష్ణో సుదనమసి దక్షిణదో విష్ణో సుదనమసి ఉత్తరదో విష్ణో సుదనమసి ప్రాప్త్యాం విష్ణో సుదనమసి సర్వానన్యాన్ పరసమూక్త్యా గ్రంథీన్ విసృజ్యార్భిప్రోక్ష్య ఆప్యాయంతామితి జుహోతి ఆప్యాయంతామాపమోషధయో మరుతాం పృషదగిస్తదివం గచ్చతుతో నో వృష్టిమేరగి స్వాహా శుద్ధ్యంతాం దేవసదనం శుద్ధ్యంతాం దేవసదనం భూతిస్మాదేర్లభతే నిత్యకం సర్వయజ్ఞకృతం భవేత్ అగ్నివారతయో భూతిః ఆదిత్యస్సోమో నమః త్రయాయుషం జపదగ్నే కశ్యపస్య త్రయాయుషం యద్దేవానాం త్రయాయుషం తన్మే అస్తు త్రయాయుషాం దీర్ఘాయుష్మాయ పదాయ శతాయ శతం చ వర్చసే త్రయాయుషాం కశ్యపస్య త్రయాయుషం యద్దేవానాం త్రయాయుషం తన్మే అస్తు త్రయాయుషం దీర్ఘాయుత్వాయ బలాయ శతాయ శతం చ వర్చసే త్రయాయుషం ఆపోహిష్టామయో భవస్తానవూర్జే తథా తనామహేరణాయ చక్షసే యో వస్యవతమోరసస్తస్య భారయతే హనః ముషదేర్మమాతరః తస్మా అరంగమామమో యస్య క్షయాయ జన్వధ आपो जनयधा चनः यत्ते अग्ने तेजस्तेनाहं तेजस्मी भूयासं यत्ते अग्ने वर्चस्तेनाहं वर्चस्मी भूयासं यत्ते अग्ने हरस्तेनाहं हरस्मी भूयासं मय मेधामय प्रजामय यज्ञस्तेजो दधातमय मेधामय प्रजामय इन्द्र 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 दधातमय मेधामय सूर्यो भ्राजो दधातमन्त्रहीनं क्रियाहीनं भक्तिहीनं वदासनाय कृतमया देव परिपूर्णं तदस्ते प्रायश्चित्तान्यनेनानुहं कर्मात्मकानि वैतानि शेषावशेषाणां कृष्णानुस्मरणं परं कायेन वाचा मनसेन्द्रियेण वा बुद्ध्यात्मना वा प्रकृते स्वभावात् करोमि यत्सकलं परस्मै नारायणायेति समर्पयामि ब्रह्मणे नमः सोमाय नमः पुनःपाद्यर्घ्याचमनीयं समर्पयामि ब्रह्मणे नमः सोमाय नमः यथासुखं यथास्थानं प्रवेशयामि अग्निपुरुषाय नमः पुनःपाद्यर्घ्याचमनीयं समर्पयामि अग्निपुरुषाय नमः गुरोपहारं निवेदयामि आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्रीनिवासार्पणम् अस्तु यज्ञेश्वराय नमः आज्योपहारं निवेदयामि सर्वोपचारान् समर्पयामि ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ. ಬ್ರಹ್ಮಾದಿ ದೇವತೆಗಳ ಸ್ತುತಿಯನ್ನು ಪಡೆದುಕೊಳ್ಳುತ್ತಾ ಬ್ರಹ್ಮಾದಿ ದೇವತೆಗಳು ವರದೇಶರಾದರೆ ಅಂತಹ ವರದೇಶರಿಗೂ ಕೂಡ ವರಪ್ರದನಾಗಿ ವಿರಾಜಿಸುವಂತಹ
ಶ್ರೀ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಪರಿಸಮಾಪ್ತಿಯನ್ನು ಪಡೀತಾ ಇದೆ. ಅಗ್ನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಲಾಜಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವಂ ಶ್ರೀ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಎಲ್ಲವನ್ನು ಕೂಡ ಭಗವಂತನಿಗೆ ನಿವೇದನೆಯನ್ನು ಮಾಡಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ ಅರ್ಚಕವರೇಣ್ಯರು. ಅದಾದ ನಂತರದ ಕಾರ್ಯಕ್ರಮ ವಾರಣ ಮಾಯರಂ ಎಂಬುದಾಗಿ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹದ್ದು, ಆಲಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹದ್ದು. ತಮಿಳುನಾಡಿನ ಶ್ರೀವಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರರಲ್ಲಿ ಒಬ್ಬರಾದಂಥವರು ವಿಷ್ಣುಚಿತ್ರ ಅವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಜಗದೊಡೆಯನ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆ ಶ್ರೀದೇವಿ ಅಮ್ಮನವರ ಕೊರಳನ್ನು ಅಲಂಕರಿಸಿ ಪುನಃ ಸ್ವಾಮಿಯನ್ನು ಸೇರಿದೆ. ಪುನಃ ಆ ಮಾಲೆಯನ್ನು ಅರ್ಚಕವರೇಣ್ಯರು ಭೂದೇವಿ ಅಮ್ಮನವರ ಕೊರಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪುನಃ ಆ ಗಜಮಾಲೆಯನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾಯಿಸಿ ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮವನ್ನು ಮುಗಿಸುತ್ತಾರೆ. ಮಾಲಾ ಪರಿವರ್ತನೆ ಆದ ನಂತರ ಬಿಡಿಯ ಸಿಂಹಾಸನದಲ್ಲಿ ದರ್ಶನವನ್ನು ನೀಡ್ತಾ ಇರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ, ಸ್ವಾಮಿಯ ಎಡಬಲದಲ್ಲಿಯೇ ವಿರಾಜಿಸುತ್ತಾ ಭಕ್ತರನ್ನು ಅನುಗ್ರಹಿಸ್ತಕ್ಕಂತಹದ್ದು. ಆ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣೆಯನ್ನು ಮಾಡಿ ನಂತರ ಕರ್ಪೂರ ನೀರಾಜನವನ್ನು ಸಮರ್ಪಿಸುತ್ತಾರೆ. ಅದಾದ ನಂತರ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣೆ ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి
పెడమరలి నవ్వీనే పెండ్లి కూతురు. ఓ